ಚಟ್ನಿ ಅಲ್ಲಿ ಚಟ್ನಿ ಖಾಲಿ ಆಗೈತೆ ಕಣ. ನಂಗೆ ಬೇಕು. ಬರೀ ಆಲೂಗಡ್ಡೆ ಪಲ್ಯ ಮಾತ್ರ ಇರೋದು. ಗೊಡ್ಗಾರ ಕೊಡ್ರಿ. ಉಪ್ಪೆಸರು ಖಾರ ಇತ್ತು. ಮಟನ್ ಸಾಂಬಾರು ಹಾಕೊಡಿ. ಸಾಂಬಾರು ಬಿಸಿಗೆ ಇಟ್ಟಿದ್ದೀನಿ. ದೋಸೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್, ಮಟನ್ ಸಾಂಬಾರು ಕೊಡ್ರಿ ಅಂದರೆ ಕೊಡಲ್ಲ ಅಂತ ನಮ್ಮಮ್ಮ. ಮಟನ್ ಸಾರು ಬಿಸಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಇದೆ ಮಟನ್ ಸಾರು. ತಣ್ಣಗಿದ್ರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಪಲ್ಯನೂ ಉಪ್ಪೆಸರು ಖಾರ ಆಯ್ತು ಅದ್ರಲ್ಲಿ ತಿಂತಾ ಇದ್ದರೆ ಜೊತೆ ಬಿಸಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ತೆಳ್ಳಗೆ ಮಾಡ್ತಿದ್ದಾರೆ ದೋಸೆನ. ಹಾಕೋ ನೀರು ಹಾಕ್ತಿದೆ ಅಲ್ಲ. ಅದು ಇದು ಪಾತ್ರೆ ಎಲ್ಲ ಒಂದು ಸ್ವಲ್ಪ ವಾಶ್ ಮಾಡೋದಲ್ಲ, ನೀರಿಲ್ಲ ಅಂದರೂ ಮಾಡ್ಕೊಡ್ತೀನಂತೆ. ಅದಕ್ಕೆ ಹಿಂಗೆಲ್ಲ ಆಗುತ್ತಂತೆ. ಸ್ವಲ್ಪ ನೀರು ಹಾಕಿ ಎಲ್ಲ ವಾಶ್ ಮಾಡಿ, ಪಾತ್ರೆ ನೀರು ಹಾಕಿ ವಾಶ್ ಮಾಡೋದನ್ನ ನೀರು ಹಿಂಗೆ ಹಾಕಿದ್ರೆ ಹಗ್ಲಕ್ಕೆ ಹರಡ್ಕೊಳ್ಳುತ್ತೆ ಅಂತ ಹೇಳಿ ಅದಕ್ಕೆ ಹಂಗಂತ ಹೇಳ್ತಿರೋದು. ಆಮೇಲೆ ನನ್ನ ಯೂಟ್ಯೂಬಲ್ಲಿ 500 ವೀಡಿಯೋ ಕಂಪ್ಲೀಟ್ ಆಯಿತು ಅಂತ ಹೇಳ್ಬಿಟ್ಟು ನೆನ್ನೆ ವೀಡಿಯೋ ಹಾಕಿದ್ದೆ. ಫುಲ್ ಖುಷಿ ಆಗ್ಬಿಡ್ತು ನನಗೆ. ಯಾಕಂತ ಹೇಳಿದ್ರೆ ನಾನೊಂದು 50 ವೀಡಿಯೋ ಹಾಕೋಕ್ಕಾಗುತ್ತೋ ಇಲ್ವೋ ನನಗೆ ಅಂದ್ಕೊಂಡಿದ್ದೆ. ನಾನು ಫಸ್ಟಿಗೆ 50 ವೀಡಿಯೋನೂ ಹಾಕ್ತೀನೋ ಇಲ್ವೋ, ಅಷ್ಟು ರೆಸಿಪಿಗಳು ನಾನು ಶೇರ್ ಮಾಡೋಕ್ಕಾಗತ್ತಾ ಏನು ಅಂತ ಹೇಳೆಲ್ಲ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಇವು ಯಾವ ರೆಸಿಪಿಗಳೂ ಬೇರೆ ಯಾವುದ್ರಲ್ಲೂ ನೋಡಿಕೊಂಡು ಮಾಡಿ ಎಲ್ಲ ಮಾಡಿರೋದಲ್ಲ, ನಮ್ಮ ಮನೇಲಿ ಮಾಡುವಂಥ ಅಡುಗೆಗಳನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು. ಇಷ್ಟೊಂದು ರೆಸಿಪಿ ಮಾಡ್ತೀನ ನಾನು ಅಂತೇಳಿ ನಿಜವಾಗ್ಲೂ ನನ್ನ ಬಗ್ಗೆ ನನಗೇ ಒಂಥರ ಆಶ್ಚರ್ಯ ಆಗೋಯಿತು. ಇನ್ನೂ ಇದೆ ಸುಮಾರು ರೆಸಿಪಿಗಳು, ಸುಮಾರು ಇನ್ನೂ ಒಂದಷ್ಟು ಸ್ವೀಟ್ಸ್ ರೆಸಿಪಿಗಳು. ಇವು ಎಲ್ಲ ನಾನು ತೋರಿಸಿಲ್ಲ. ನಂಗೆ ಸ್ವೀಟ್ ತಿನ್ನಂಗೆ ಆಗ್ತಿದೆ ಇವಾಗ. ನೋಡಿ, ಇಷ್ಟು ದಿನ ಸ್ವೀಟ್ ಮಾಡಿಕೊಡ್ಲ ಅಂತ ಹೇಳಿ ಕೇಳಿದ್ರೆ ಬೇಡ ಅಂತೇಳಿ ಹೇಳೋದು. ಈಗ ಸ್ವೀಟ್ ತಿನ್ನಂಗೆ ಆಗ್ತಿದೆಯಂತೆ. ಅದಕ್ಕೆ ಮಾಡಿಕೊಡ್ತೀನಿ. ಸ್ವೀಟು ಮಾಡಿಕೊಡಲ್ಲ ಅಂತ ಏನಿಲ್ಲ, ಯಾರು ತಿನ್ನಲ್ಲ ಸ್ವೀಟ್ ಮಾಡಿದ್ರೆ, ಅದಕ್ಕೆ ಮಾಡ್ತಿರ್ಲಿಲ್ಲ. ಸ್ವಲ್ಪ ಮಾಡಿದರೆ ಎಲ್ಲರೂ ತಿಂತೀವಿ. ನೋಡಿ, ಇಷ್ಟೇ ಹೆಂಗೆ ಮಾಡೋಕ್ಕಾಗತ್ತೆ ಅಲ್ಲ. ಅಷ್ಟು ಮಾಡಿದಾಗ ಅಮ್ಮ ಇನ್ನು ಸ್ವಲ್ಪ ಮಾಡಿದ್ರೆ ಏನಾಗುತ್ತೆ, ಇಷ್ಟೇ ಎಷ್ಟು ಮಾಡಿದ್ದೀರ. ಅದು ಏನು ಗೊತ್ತಾ, ಸ್ವಲ್ಪ ಮಾಡಿದಾಗ ಚೆನ್ನಾಗಾಗುತ್ತೆ, ಜಾಸ್ತಿ ಮಾಡಿದಾಗ ಚೆನ್ನಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಆವಾಗ ಏನಕ್ಕಮ್ಮ ಇಷ್ಟೊಂದು ಮಾಡಿಟ್ಟಿದ್ದೀರಾ, ಯಾರು ತಿಂತಾರೆ, ನೀವೇ ತಿನ್ನಿ. ಅವಾಗ ನಾನೇ ತಿನ್ಬೇಕು. ಇಲ್ಲ, ಅದು ಸ್ವಲ್ಪ ಮಾಡಿದಾಗ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆ ಥರ ಆಗುತ್ತೆ. ಏನಾದರೂ ಆಗಲಿ 500 ವೀಡಿಯೋಸ್ ಕಂಪ್ಲೀಟ್ ಆಯ್ತಲ್ಲ, ವ್ಯೂಸ್ ಬಂದಿದೆಯೋ ಇಲ್ವೋ ಅದು ನನಗೆ ಇಂಪಾರ್ಟೆನ್ಸ್ ಅನಿಸ್ತಿಲ್ಲ. ನಾನು ನನ್ನನ್ನು ನಾನೇ ಮೋಟಿವೇಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ 500 ವೀಡಿಯೋ ಹಾಕಿದ್ದೀನಲ್ಲ, ಒಂದು 100 ವೀಡಿಯೋ ಎಲ್ಲೋ ಶಾಪಿಂಗಿಗೆ ಹೋಗಿರೋದು, ಏನೋ ಕಂಟೆಂಟ್ ಇಲ್ಲದೆ ಇರೋದು, ಅದು ಇದು ಏನಾರು ಅಂದ್ಕೊಬೋದು. ಆದರೆ ಕೆಲವೊಂದು ಸರಿ ಏನು ಮಾಡಿದ್ದೀನಿ, ಅವಾಗೆಲ್ಲ ಫಸ್ಟಿಗೆ ಅಂತ ಹೇಳಿದ್ರೆ ಒಂದೇ ವೀಡಿಯೋದಲ್ಲಿ 2-3 ರೆಸಿಪಿಗಳನ್ನು ಸಹ ಶೇರ್ ಮಾಡಿದ್ದೀನಿ. ಅದನ್ನೆಲ್ಲ ಹೋಲಿಸ್ಕೊಂಡ್ರೆ ಒಂದು 400ರಿಂದ 450 ವೀಡಿಯೋ ಅಂತೂ ರೆಸಿಪಿ ಇದ್ದಿದ್ದೇ ವೀಡಿಯೋಗಳಿದ್ದಾವೆ ಅಂತೇಳಿ ನನಗನ್ಸುತ್ತೆ. ನನ್ನ ಬಗ್ಗೆ ನನಗೆ ಬೆಂತಟ್ಕೊಳ್ಳೋವಂಥ ಕೆಲಸ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಖುಷಿಯಾಗಿದ್ದಂತೂ ನಿಜ. ನೀವು ಸಹ ಎಲ್ಲರೂ ಕಮೆಂಟ್ ಮಾಡ್ತೀರಾ, ನಿಮ್ಮ ಫ್ಯಾಮಿಲಿ ನೋಡೋಕ್ಕೆ ಖುಷಿಯಾಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀರ. ತುಂಬ ಜನ ಕಮೆಂಟ್ ಮಾಡೋದು ಏನು ಅಂತ ಹೇಳಿದ್ರೆ, ನೀವು ತಾಯಿ ಮಕ್ಕಳು ಖುಷಿಯಾಗಿರ್ತೀರಾ ಅಂತೇಳಿ ಭಾರಿ ಕಮೆಂಟ್ಸ್ ಬರೋದು ನನಗೆ. ಅದೇ ನಾನು ಮಾನ್ಯ ಮಾತಾಡೋದಾಗಲಿ, ಮೌನ ನಾನು ಅವಳು 3 ಜನ ಏನಾದ್ರು ಮಾತಾಡ್ಕೊಂಡು ಡಿಸ್ಕಸ್ ಮಾಡೋದಕ್ಕೆ ಸುಮಾರು ಜನ ಇರ್ತೀರಾ, ಖುಷಿಯಾಗಿರ್ತೀರಾ ಅಂತ ಹೇಳ್ಬಿಟ್ಟು. ತಾಯಿ ಮಕ್ಕಳು ಖುಷಿಯಾಗಿರೋದು ಅಂತ ಹೇಳಿದ್ರೆ ಏನು, ನಾವು ಅದೇ ಥರ ಜಗಳ ಆಡಿದ್ರು ಖುಷಿಯಾಗಿ ಜಗಳ ಆಡ್ತೀವಿ, 3 ಜನನು ಮಾತಾಡ್ತೀವಿ, ನೆಗಾಡ್ತೀವಿ, ಎಲ್ಲ ವಿಷಯನೂ ಶೇರ್ ಮಾಡಿಕೊಂಡು ಖುಷಿಯೇ ಕೇಕೆ ಹೊಡ್ಕೊಂಡು ನೆಗಾಡ್ತೀವಿ. ಯಾಕೆ ಸುಮ್ಮನೆ ಸುಳ್ಳು ಹೇಳೋದು ನಿಮ್ಮ ಹತ್ರ, ಖುಷಿಯಾಗಿರ್ತೀವಿ. ನನಗೆ ಆ ಥರ ಇರೋದೇ ಇಷ್ಟ. ನನಗೆ ಮಕ್ಕಳು ಅಲ್ಲೇ ಇರಬೇಕು, ಓದ್ಕೊಳ್ಳೇಬೇಕು, ಹಿಂಗೆ ಇರಬೇಕು, ಇದೇ ಥರನೇ ಇರಬೇಕು, ಈ ಥರ ಎಲ್ಲ ಇರೋಕ್ಕೆ ಇಷ್ಟ ಇಲ್ಲ. ಖುಷಿಯಾಗಿ ನಾನು ಅವರಲ್ಲಿ ಒಬ್ಬಳಾಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿರ್ತೀವಿ. ಈ ಥರ ಇರೋದೇ ನನಗಿಷ್ಟ. ನಾನು ಹಂಗೆ ಇರೋದು. ಅದಕ್ಕೆ ಹೇಳೋಣ ಅಂತೇಳಿ ಅನ್ನಿಸ್ತು. ಇವತ್ತು ಮಾನ್ಯನೇ ವೀಡಿಯೋ ಮಾಡ್ತಾಯಿದ್ಲು, ಹಾಗಾಗಿ ನನಗೆ ಒಂಚೂರು ಟೈಮ್ ಸಿಗ್ತಲ್ಲ, ಹಾಗಾಗಿ ಹೇಳ್ತಾ ಇರೋದು. ದೋಸೆ ಹಾಕಿದ್ದೀನಿ, ಹೊಟ್ಟೆ ಸಿಗ್ತಾ ಇದೆಯಂತೆ. ಯಾಕಂದರೆ ಅಮ್ಮ ಸಾಕ್ಬಿಡ್ರಮ್ಮ ಅಂತ ಹೇಳ್ತೀಯಾಳೆ. ಅದಕ್ಕೆ ಅವಳು ತಿಂಡಿ ತಿನ್ನಲಿ, ಇನ್ನು ಉಳಿದಿದ್ದನ್ನು ಇನ್ಯಾವಾಗಾದರೂ ಮಾತಾಡ್ತೀನಿ ನಾನು. ಓಕೆನಾ? ತಿಂಡಿ ನೋಡಿ ಫ್ರೆಂಡ್ಸ್, ಮಾರ್ನಿಂಗ್ ದೋಸೆ, ಆಲೂಗಡ್ಡೆ ಪಲ್ಯ, ಉಪ್ಪೆಸರು ಖಾರ ಇತ್ತು, ಅದನ್ನು ತಿಂತಾ ಇದ್ದಾಳೆ. ಉಪ್ಪೆಸರು ಖಾರ ಎಷ್ಟು ಇಟ್ಟಿದ್ದೀರಾ? ಉಪ್ಪೆಸರು ಖಾರ ಇನ್ನೊಂದು ಸ್ವಲ್ಪ ಮಾಡಬೇಕು. ನಾನು ಮೆಣಸಿನ್ಕಾಯಿ ತರೋಕ್ಕೆ ಅವನಿಗೆ ವರ್ಷಕ್ಕೆ ಅತ್ಲಾಗೆ ಮಾತಾಡಿ 1 ಎಕರೆನೋ 2 ಎಕರೆನೋ ಅತ್ಲಾಗೆ ಮೆಣಸಿನ್ಕಾಯಿ ಒಂದೇ ಸರಿ ಹೋಲ್ಸೇಲಲ್ಲಿ ತಗೊಂಡು ಬಂದರೆ ಸರಿ ಆಗ್ಬೋದು ಅನ್ಸುತ್ತೆ. 4 ತುತ್ತೆ ಖಾಲಿ ಅದಷ್ಟು ಅಲ್ಲ, ಇದಲ್ಲ ಪುಟ ಉಪ್ಪೆಸರು ಖಾರ. ನಾನು ಆ ಥರ ಎಲ್ಲಿಂದ ಮಾಡ್ಕೊಡೋಕೆ ಹೋಗೋಣ?
ಅದು ಕೇಳ್ತಿರೋದು ನಾನು. ಚೂರ ಮಾಡ್ತೀರಾ? ಅವಾಗ ಜಾಸ್ತಿ ಮಾಡಿದ್ರೆ ಅದೇ ಜಾಸ್ತಿ ಮಾಡಿದ್ರೆ 24 ಗಂಟೆ ಒಳಗೆ ಖಾಲಿ ಮಾಡ್ತೀವಿ, ಚೂರು ಮಾಡಿದ್ರೆ ಒಂದೇ ಟೈಮಿಗೆ ಖಾಲಿ ಮಾಡ್ತೀವಿ ಅಂತಿದ್ವಿ. ಈ ಸರಿ ಏನಾಯಿತು ಅಂತ ಹೇಳಿದ್ರೆ ಅದು ಎಂಥದ್ದು ಮಟನ್ ಸಾರು ಮಾಡೋಕ್ಕೆ ಹೋಗಿ ಸ್ವಲ್ಪ ಉಳ್ಕಂತಷ್ಟೇ. ಅದಕ್ಕೆ ಹಾಕ್ಬೋದಿತ್ತು. ಇಲ್ಲ ಅಂತ ಹೇಳಿದ್ರೆ ಖಾಲಿ ಆಗಿರೋದು. ಎಷ್ಟು ಖಾರ ಮಾಡೋಕ್ಕೆ ಹೋಗೋಣ. ಯಾರು ನೋಡಿದ್ರೆ ಈ ಮಕ್ಕಳು ಏನು ಈ ಥರ ಖಾರ ತಿಂತಾರಲ್ಲ ಅಂತೇಳಿ ಅಂದ್ಕೊಬೇಕು. ನೀನು ಹೇಳೋದು ನೋಡಿದ್ರೆ. ಲಾಕ್ಡೌನಲ್ಲಿ ಎಷ್ಟು ಸರಿ ಖಾರದ ಪುಡಿ ಮಾಡಿಸಿದ್ದೀರಾ? ಅಯ್ಯೋ ಭಗವಂತ, ಲಾಕ್ಡೌನಲ್ಲಂತೂ ಫ್ರೆಂಡ್ಸ್ ನನಗಂತೂ ಖಾರದ ಪುಡಿ ಎಷ್ಟು ಸರಿ ಮಾಡಿಸ್ದೆ ಅಂತ ಗೊತ್ತಿಲ್ಲ. ಇವ್ರ ಕಡೆಯಿಂದ ಅಷ್ಟು ಸರಿ ಖಾರದ ಪುಡಿ ಮಾಡಿಸಿದ್ದಾಯಿತು. ಯಾವಾಗ ನೋಡಿದ್ರು ಎಗ್ ಫ್ರೈಡ್ ರೈಸು ಅದು ಇದು ಅಂದ್ಕೊಂಡು ಮಟನ್ ಸಾಂಬಾರು ಪುಡಿ ಅಂತೂ ಖಾಲಿ ಮಾಡಿದ್ರು 3 ತಿಂಗಳು 4 ತಿಂಗಳಿಗೆ ಒಂದು ಸರಿ ಖಾರದ ಪುಡಿ ಮಾಡಿಸಿದ್ದೀನಿ. ಅಯ್ಯಪ್ಪ ದೇವರೇ, ಅದಕ್ಕೆ ಇಲ್ಲ ನಿಮ್ಮನ್ನು ಕಟ್ಕೊಂಡ್ರೆ ನಾನು ಮನೆ ನಡೆಸೋಕ್ಕಾಗಲ್ಲ. ಫಸ್ಟು ಯಾವಾಗ ನನಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಿತ್ತೋ ಕಾಲೇಜ್ ಸ್ಟಾರ್ಟ್ ಆಗ್ತಿತ್ತೋ ಅನ್ನಂಗೆ ಆಗ್ಬಿಡ್ತು ಫ್ರೆಂಡ್ಸ್. ಅಷ್ಟೊಂದು ಖಾರ ಸುಮ್ಮನೆ ತಿನ್ನೋದು. ಅಮ್ಮ ನಾವೆಲ್ಲ ಹಾಸ್ಟ್ಲಿಗೆ ಹೋದರೂ ಇದೇ ಖಾರದ ಪುಡಿ ಬೇಕು ನಮಗೆ, ಗೊತ್ತಾಯ್ತಾ? ಇದನ್ನೇ ಕೊಟ್ಟು ಕಳಿಸ್ಬೇಕು ನಮಗೆ. ಅದರಲ್ಲಿ ಬೇರೆ ನನಗೆ ಬೇರೆ ಹೇಳೋದು, ಅಮ್ಮ ಈ ಥರ ಆ ಥರ ಅಂತೇಳಿ. ಏನು ಮಾಡೋಕ್ಕೆ ಹೋಗೋಣ. ನಿಮ್ಮನೆಯಲ್ಲೂ ಎಲ್ಲ ಮಕ್ಕಳು ಹಿಂಗೇನಾ ಫ್ರೆಂಡ್ಸ್? ಕಮೆಂಟ್ ಮಾಡಿ. ನಿಮ್ಮನೆಯಲ್ಲೂ ಮಕ್ಕಳು ಇದೇ ಥರ ಎಲ್ಲದನ್ನು ಶೇರ್ ಮಾಡ್ಕೋತಿರ್ತಾರ ನಿಮ್ಮ ಜೊತೆನೇ? ಶೇರ್ ಮಾಡ್ಕೊಳ್ಲಿಲ್ಲ ಅಂದರೆ ನೀವೇ ಕೂತ್ಕೊಂಡು ಮಾತಾಡ್ರಿ ಅವ್ರ ಜೊತೆ ಖುಷಿಯಾಗಿ. ಆಟೋಮ್ಯಾಟಿಕ್ಕಾಗಿ ಅವ್ರು ನಿಮ್ಮ ಜೊತೆ ಬರ್ತಾರೆ. ಇನ್ನೊಂದು ವಿಷಯ ನಾನು ಹೇಳಬೇಕು ಅಂತ ಹೇಳಿದ್ರೆ, ಮಾನ್ಯ ಅವ್ರ ಸ್ಕೂಲಲ್ಲೇ ನಡೆದಿರೋದಿದ್ದು. ಸ್ಕೂಲ್ ವಿಷಯನ ಹೇಳ್ತೀವಿ, ಶೇರ್ ಮಾಡ್ಕೋತೀವಿ, ಹಂಗೆ ಹಿಂಗೆ ಅಂತೇಳಿ ಬೇರೆ ಥರ ಎಲ್ಲ ತಿಳ್ಕೊಬೇಡಿ. ಇದು ಒಳ್ಳೆ ವಿಷಯ ಆಗಿರೋದಕ್ಕೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ನನಗೂ ಅನ್ನಿಸ್ತಾ ಇರೋದು. ಯಾಕಂತ ಹೇಳಿದ್ರೆ ಅವ್ರ ಸ್ಕೂಲಲ್ಲಿ ಸ್ಟಾರ್ಟಿಂಗಲ್ಲಿ ಹೋದಾಗ ಈಗ ಮಕ್ಕಳು ಪರಿಚಯ ಮಾಡ್ಕೋತಾರೆ, ಏನು ಹೆಸರು ಏನು ಎಲ್ಲ ಕೇಳ್ತಾರಲ್ವ. ಎಲ್ಲ ಕೇಳಾದಮೇಲೆ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ಎಷ್ಟು ಗಂಟೆ ಏನಂತ ಕೇಳಿದ್ದಪ್ಪ? ಒಂದು ಅರ್ಧ ಗಂಟೆನಾದ್ರು ಸ್ಪೆಂಡ್ ಮಾಡ್ತೀರಾ ಟೈಮ್? ಅಪ್ಪ ಅಮ್ಮನ ಜೊತೆ ಒಂದು ಅರ್ಧ ಗಂಟೆನಾದ್ರು ಟೈಮ್ ಸ್ಪೆಂಡ್ ಮಾಡ್ತೀರಾ? ದಿನಕ್ಕೆ ಅರ್ಧ ಗಂಟೆನಾದ್ರು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಕೇಳಿದ್ರಂತೆ ಕ್ವಶನ್ನು. ಅದಕ್ಕೆ ಎಷ್ಟು ಜನ ಮಕ್ಕಳಿದ್ರಿ ನಿಮ್ಮ ಸ್ಕೂಲಲ್ಲಿ? 45 ಹುಡುಗರು ಇದ್ದಾರೆ ಅಂತೇಳಿ ಹೇಳಿದಾಗ, ಎಷ್ಟು ಮಕ್ಕಳು ಕನಿಷ್ಠ ಅಂತೇಳಿ ಹೇಳಿದ್ರೆ ಕೈ ಎತ್ತಿರ್ಬೋದು. ಅದಕ್ಕೆ ಒಂದು ಸರಿ ಸುಮ್ಮನೆ ಹಾಗೆ ಒಂದು ಗೆಸ್ ಮಾಡಿದ್ರೆ ನಿಮಗೆ ಅನಿಸ್ಬೋದು, ಏನೇ ಒಂದು 25-30 ಮಕ್ಕಳೇನಾದ್ರು ಇರ್ಬೋದು ಅಂತ ಅನಿಸ್ಬೋದು ನಿಮಗೆ. ಎಷ್ಟು ಮಕ್ಕಳು ಕೈ ಎತ್ತಿದ್ರಪ್ಪ ಅರ್ಧ ಗಂಟೆ ಮಾತಾಡೋದಕ್ಕೆ? 11 ಅಷ್ಟೇ. ಅರ್ಧ ಗಂಟೆ ಮಾತಾಡೋರು 1 ಗಂಟೆ ಅವರು ಅದೇ 24 hours ಆಮೇಲೆ ಕೇಳಲೇ ಇಲ್ಲ. ನೋಡಿ, ಅರ್ಧ ಗಂಟೆ 1 ಗಂಟೆ ಮಾತಾಡಿದ್ದು 45 ಮಕ್ಕಳಲ್ಲಿ 11 ಮಕ್ಕಳು ಮಾತ್ರ ಅಂತೆ. ಏನಕ್ಕೆ ಆ ಥರ ಆಗುತ್ತೆ ಏನು ಅಂತಲೇ ನನಗೆ ನಿಜವಾಗ್ಲೂ ಬಂದು ಹೇಳಿದ ತಕ್ಷಣ ಮಾನ್ಯ ಆಶ್ಚರ್ಯ ಆಗೋಯ್ತು. ಏನು ಈ ಥರನೂ ಇರ್ತಾರ ಅಂತ ಹೇಳಿ ಅನ್ನಿಸ್ತು. ಆ ಥರ ಎಲ್ಲ ಇರಬಾರ್ದು. ಮಕ್ಕಳ ಜೊತೆ ಮಕ್ಕಳಾಗಿ ಮಾತಾಡ್ಕೊಂಡಿರಿ. ಅವರು ಎಲ್ಲ ಇದನ್ನು ನೀವು ಗಮನ ಕೊಟ್ಟು ಸ್ವಲ್ಪ ಕೇಳಿಸ್ಕೊಳ್ಳಿ. ಪ್ರತಿಯೊಂದನ್ನು ಎಲ್ಲದನ್ನು ನಾವು ಹೇಳ್ದಂಗೆ ನಡಿಬೇಕು, ನಾವು ಹೇಳ್ದಂಗೆ ಕೇಳಬೇಕು ಮಕ್ಕಳು ಅಂತ ಹೇಳಿ ನಾವು ಅಂದ್ಕೊತಾ ಇದ್ದಾಗ ಮಕ್ಕಳಿಗೂ ಯಾಕೆ ಹೇಳ್ಬೇಕು ಇವ್ರ ಹತ್ರ ಅಂತ ಹೇಳಿ ಅನಿಸುತ್ತೆ. ಬರೀ ನಮ್ಮ ಮಾತನ್ನು ಮಾತ್ರ ನಾವು ಕೇಳಬೇಕು ಅಂತ ಅಂದ್ಕೊಂಡ್ರೆ ಅವರು ನಿಮ್ಮ ಮಾತನ್ನು ಕೇಳದೇ ಇರೋಂಗೆ ಆಗೋದೇ ಜಾಸ್ತಿ. ಅವ್ರ ಮಾತನ್ನು ನೀವು ಗಮನ ಇಟ್ಟು ಕೇಳಿ. ಆವಾಗ ನಿಮ್ಮ ಜೊತೆ ಅವರು ಕೂಡ ಖುಷಿಯಾಗಿರ್ತಾರೆ. ಯಾವುದೋ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂತ ಅಮ್ಮ ಅಪ್ಪ ಅಂದ್ಕೊಂಡು ಕೂಗ್ತಾ ಹೇಳ್ತಾ ಬರ್ತಾರೆ. ಆವಾಗ ಒಂದು 5-10 ನಿಮಿಷ ಅವ್ರಿಗೆ ಟೈಮ್ ಕೊಡಿ ಸಾಕು. ಆ ಕೆಲಸನ ಫಸ್ಟ್ ಮಾಡ್ತಾ ಬನ್ನಿ. ಆಟೋಮ್ಯಾಟಿಕ್ಕಾಗಿ ನಿಮ್ಮ ಮಕ್ಕಳು ಎಲ್ಲ ನಿಮ್ಮ ಜೊತೆನೂ ಬೆರೀತಾರೆ, ಎಲ್ಲರ ಜೊತೆನೂ ಬೆರೀತಾರೆ. ಬೇರೆಯವ್ರ ಜೊತೆ ಬೆರೀತಾರೋ ಇಲ್ವೋ, ನಮ್ಮ ಮಕ್ಕಳು ನಮ್ಮ ಜೊತೆ ಬೆರಿಬೇಕು. ಅವ್ರ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ರೆ ನೀವು ಪ್ರತಿಯೊಂದು ವಿಷಯನೂ ಅವ್ರ ಜೊತೆ ಅರ್ಥ ಮಾಡಿಸಿ ಹೇಳ್ತಾ ಹೋಗ್ಬೋದು ಅಂತ ಹೇಳ್ಬಿಟ್ಟು ನನಗನ್ಸುತ್ತೆ. ಅವ್ರು ಯಾರೋ ಚೆನ್ನಾಗಿದ್ದಾರೆ, ಇವ್ರು ಯಾರೋ ಚೆನ್ನಾಗಿದ್ದಾರೆ ಅಂತ ಹೇಳಿದ ತಕ್ಷಣ ಕೆಲವೊಬ್ರು ಹೇಳ್ತಾರೆ, ಏನು ತಾಯಿ ಮಕ್ಕಳು ಹಂಗಿರೋದು
ಮಕ್ಕಳು ಅಂದರೆ ಒಂದು ಇದು ಇರಬೇಕು, ಶಿಸ್ತಿರಬೇಕು. ಎಲ್ಲ ವಿಷಯನೂ ಏನು ಅವ್ರ ಜೊತೆ ಶೇರ್ ಮಾಡ್ಕೊಬೇಕು. ಎಲ್ಲ ವಿಷಯನೂ ಯಾರು ನಿಮಗೆ ಶೇರ್ ಮಾಡ್ಕೊಳ್ಳೋಕೆ ಹೇಳಿದ್ದು? ಮಕ್ಳು ಏನು ಮಾತಾಡ್ತಾರೋ ಆ ವಿಷಯ ಮಾತ್ರ ನೀವು ಶೇರ್ ಮಾಡ್ಕೊಳ್ಳಿ ಅವ್ರ ಜೊತೆ. ಖುಷಿಯಾಗಿ ಇರ್ತಾರೆ ಅವರು. ನಮ್ಮ ಮನೆಯಲ್ಲಿ ಹೆಂಗೆ ಅಂತ ಹೇಳಿದರೆ, ಮಕ್ಕಳು ಮೌನ ಆಗಲಿ ಮಾನ್ಯ ಆಗಲಿ ಇಲ್ಲಿವರೆಗೂ ನನ್ನ ಹತ್ರ ಸ್ಕೂಲಲ್ಲಿ ನಡೆದಿರುವಂಥ ಯಾವ ವಿಷಯಗಳಾಗಲಿ ಏನೇ ಆಗಲಿ ಬಂದು ಫಸ್ಟು ಅವತ್ತಿನ ದಿನ ತಿಂಡಿ ತಿಂದ್ಕೊಂಡು ಊಟ ಮಾಡ್ಬೇಕಾದ್ರೇನೋ ಎಲ್ಲ ವಿಷಯನೂ ಶೇರ್ ಮಾಡ್ಕೋತಾರೆ. ಹೋಮ್ವರ್ಕಿಂದ ಹಿಡಿದು ಅವ್ರ ಎಕ್ಸಾಮ್ ಯಾವ ರೀತಿ ಮಾಡಿದ್ರು, ಏನು ಓದ್ಕೊಂಡಿದ್ದಾರೆ, ಯಾವ ಥರ ಓದಿದ್ದಾರೆ, ಹೆಂಗೆ ಎಕ್ಸಾಮ್ ಬರೆದು ಬಂದರು, ಟೆಸ್ಟಲ್ಲಿ ಎಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋಕ್ಕಾಗಲಿಲ್ಲ, ಏನು ಎಲ್ಲದನ್ನು ಫಸ್ಟೇ ಶೇರ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನನಗೇನು ಅನಿಸುತ್ತೆ, ಟೆಸ್ಟಲ್ಲಿ ಇಷ್ಟೇ ಮಾರ್ಕ್ಸ್ ಬರುತ್ತೆ ಹಿಂಗೆ ಅಂತೇಳಿ ಅವ್ರು ಫಸ್ಟೇ ಹೇಳ್ಬಿಟ್ಟಿರ್ತಾರೆ ನನಗೆ ಆಗಾಗ ಅದ್ರ ಬಗ್ಗೆ ಯಾವುದೇ ರೀತಿ ಯೋಚನೆ ಇರಲ್ಲ, ಯಾವ ಥರದ್ದು ಬೇಜಾರಿರಲ್ಲ, ಸಿಟ್ಟು ಇರಲ್ಲ ಅವ್ರ ಮೇಲೆ. ಯಾಕಂತ ಹೇಳಿದ್ರೆ ನನ್ನ ಮಕ್ಕಳು ಸತ್ಯನ ಒಪ್ಕೊತಾರೆ ನನ್ನ ಹತ್ರ. ಅದಕ್ಕೆ ನನಗೆ ಅವ್ರ ಮೇಲೆ ಯಾವ ಥರದ್ದು ಬೇಜಾರು ಏನೂ ಆಗೋದಿಲ್ಲ. ಅದಕ್ಕೆ ಮಕ್ಕಳ ಜೊತೆ ನಾವೆಷ್ಟು ಅವರಿಗೆ ಅವರ ಭಾವನೆಗಳಿಗೆ ಸ್ಪಂದಿಸ್ತೀವಿ ಅಷ್ಟು ಮಕ್ಕಳು ನಮ್ಮ ಜೊತೆ ಸ್ಪಂದಿಸ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನಾವೆಷ್ಟು ಅವ್ರನ್ನು ದೂರ ಇರ್ತೀವಿ ಅವರು ನಮ್ಮಿಂದ ಅಷ್ಟೇ ದೂರವಾಗಿರ್ತಾರೆ. ಅವ್ರ ಭಾವನೆಗಳನ್ನು ಏನೂ ನಮ್ಮ ಜೊತೆ ಹಂಚ್ಕೊಬೇಕಂತ ಅನಿಸಲ್ಲ. ಹಾಗಾಗಿ ನಾವು ಯಾವ ರೀತಿ ಇರ್ತೀವಿ ಅಂದರೆ ನಾವು ಎಷ್ಟು ಪ್ರೀತಿ ಕೊಡ್ತೀವಿ ಅದರ 1000 ಪಟ್ಟು ಪ್ರೀತಿನ ಮತ್ತೆ ಅವರಿಂದ ನಾವು ಪಡ್ಕೋಬೋದು. ಹಾಗಾಗಿ ನಾವು ಫಸ್ಟು ಅವ್ರ ಜೊತೆ ಮಿಂಗಲ್ ಆಗೋದನ್ನು ಕಲಿಬೇಕು ಅಂತ ನನಗನ್ಸೋದು. ಆಮೇಲೆ ನಮ್ಮ ಮಕ್ಕಳನ್ನು ಬೇರೆ ಮಕ್ಕಳಿಗೆ ಹೋಲಿಸ್ಬಿಟ್ಟು ಮಾತಾಡೋ ಅಂಥದ್ದಾಗಲಿ, ಅವ್ರು ನೋಡು ಹೆಂಗೆ ಮಾರ್ಕ್ಸ್ ತೆಗಿತಿದ್ದಾರೆ, ಇವ್ರು ನೋಡು ಹೆಂಗೆ ಓದ್ತಿದ್ದಾರೆ, ಅವ್ರು ನೋಡು ಯಾವ ಥರ ಇದ್ದಾರೆ, ಇವ್ರು ನೋಡು ಯಾವ ಥರ, ಇದನ್ನು ಫಸ್ಟು ಬಿಡಬೇಕು. ಯಾಕಂದರೆ ಎಲ್ಲರೂ ಒಂದೇ ರೀತಿಯೇ ಇರೋಕ್ಕಾಗೋದಿಲ್ಲ. ನಮ್ಮ ಏಜವರು ಏನೇನೋ ಸಾಧನೆ ಮಾಡಿದ್ದಾರೆ, ಆ ಥರ ನಾವು ಮಾಡಿದ್ದೀವ? ಎಲ್ಲರೂ ಈಗ ನರೇಂದ್ರ ಮೋದಿನೇ ಆಗೋಕ್ಕಾಗಲ್ಲ, ಎಲ್ಲರೂ ಪ್ರಧಾನಮಂತ್ರಿನೇ ಆಗೋಕ್ಕಾಗಲ್ಲ. ಅವ್ರ ಏಜವರೆಲ್ಲ ಪ್ರಧಾನಮಂತ್ರಿ ಆಗಿದ್ದಾರೆ? ಇಲ್ಲ ತಾನೇ. ಅವ್ರವ್ರಿಗೆ ಏನೇನು ಆಗಬೇಕಂತ ಇರುತ್ತೆ ಅದು ಹಾಗೆ ಆಗ್ತಾರೆ. ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಕಡೆ ನಾವು ಗಮನ ಕೊಡಬೇಕು. ಈಗ ಡ್ಯಾನ್ಸ್ ಕಲಿತೀವಿ ಅಂತ ಹೇಳಿದರೆ ಡ್ಯಾನ್ಸ್ ಕಲಿಯೋದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಅವ್ರಿಗೆ ಏನೋ ಒಂದು ಬೇರೆ ಥರದ್ದು ಸಾಧನೆ ಮಾಡಬೇಕಂತ ಅಂದ್ಕೊಂಡಿದ್ರೆ ಆ ಥರದ್ದು ವಿಷಯಕ್ಕೆ ಸಪೋರ್ಟ್ ಮಾಡಿ. ಅದನ್ನು ಬಿಟ್ಟು ಅವ್ರಿಗೆ ಇಷ್ಟ ಇಲ್ಲದೆ ಇರೋ ವಿಷಯನ ಓದು 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 ಅಂತ ಬರೀ ಓದೋದು ಒಂದೇ ಅಲ್ಲ ಜೀವನದಲ್ಲಿ, ಬೇರೆ ಥರದ್ದು ಎಲ್ಲ ಇದೆ. ಓದೋರೆಲ್ಲರೂ ಓದ್ಬಿಟ್ಟು ಚೆನ್ನಾಗಿ ಒಳ್ಳೆ ಕೆಲಸದಲ್ಲೇ ಇದ್ದಾರೆ ಅನ್ನೋದು ಸುಳ್ಳು. ಆಮೇಲೆ ಓದದೇ ಇರೋರು ಯಾರು ಏನೂ ಆಗಿಲ್ಲ ಪ್ರಪಂಚದಲ್ಲಿ ಅನ್ನೋದು ಅದು ಒಂಥರ ನಂಬಕ್ಕೆ ಅಸಾಧ್ಯ ಅನ್ನಂಗೆ ಆಗುತ್ತೆ. ಯಾಕಂದರೆ ಎಷ್ಟೋ ಜನ ಓದದೇ ಇರೋರು ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ ಅಲ್ವಾ? ಈ ಥರನೂ ಇದೆ. ಅದಕ್ಕೆ ಯಾವಾಗಲೂ ನಾವು ನಮ್ಮದೇ ಯೋಚನೆಯಲ್ಲಿ ಥಿಂಕಿಂಗ್ ಮಾಡ್ತಾ ಇರೋದು ಅದು ಒಂಥರ ತಪ್ಪು ಅಂತ ಅನಿಸುತ್ತೆ ಕೆಲವೊಂದು ಸಾರಿ. ಈಗ ಓದೋದೇ ಬೇಡ ಅಂತ ಹೇಳೋದು, ಕೆಲವೊಂದು ಸಣ್ಣ ಪುಟ್ಟ ಸ್ಟ್ರಿಕ್ಟ್ ಇರಬೇಕು ಮಕ್ಕಳಿಗೆ. ಎಲ್ಲದರಲ್ಲೂ ಸ್ಟ್ರಿಕ್ಟಾಗಿ ಹಿಂಗೆ ಇರಬೇಕು, ಇದೇ ಥರನೇ ಇರಬೇಕು ಅಂತೇಳಿ ಹೇಳೋದು ತಪ್ಪು ಅಂತ ನನ್ನ ಪ್ರಕಾರ ನನಗೆ ಅನಿಸೋದು ಅದು. ಯಾಕಂತ ಹೇಳಿದ್ರೆ ಭಾರಿ ತುಂಬಾ ಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಮಕ್ಕಳನ್ನು. ಹೇಳುವಂಥ ವಿಷಯದಲ್ಲಿ ಹೇಳಿ ಅವರಿಗೆ ಈ ರೀತಿ ಇಂಥ ವಿಷಯದಲ್ಲಿ ಈ ಥರ ಇರಬೇಕು ಅಂತೇಳಿ ಒಂದು ತಿಳುವಳಿಕೆ ಹೇಳಬೇಕು. ಸಮಾಧಾನವಾಗಿ ಕೂರಿಸ್ಕೊಂಡು ಹೇಳಿದಾಗ ಅವರಿಗೂ ಅರ್ಥ ಆಗುತ್ತೆ, ಕೇಳ್ತಾರೆ. ಎಲ್ಲ ವಿಷಯದಲ್ಲೂ ಸಿಟ್ಟು ಮಾಡಿಕೊಂಡು ನಾವು ಹೇಳ್ತಾ ಇದ್ದರೆ ಇವ್ರು ಯಾಕೆ ಎಲ್ಲ ವಿಷಯದಲ್ಲೂ ನನಗೆ ಹಿಂಗೆ ಹಿಂಸೆ ಮಾಡ್ತಾರೆ, ಟಾರ್ಚರ್ ಕೊಡ್ತಾರೆ, ನಾನು ಇದನ್ನು ಕೇಳಲೇಬಾರ್ದು, ಈ ವಿಷಯನೇ ಜಾಸ್ತಿ ನನಗೆ ಹೇಳ್ತಾರೆ, ಹಾಗಾಗಿ ನಾನು ಇದನ್ನು ಕೇಳಬಾರ್ದು ಅಂತೇಳ್ಬಿಟ್ಟು ಇನ್ನೂ ಹಠ ಬೀಳೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಸಮಾಧಾನವಾಗಿ ಕೂರಿಸ್ಕೊಂಡು ಅವ್ರು ಒಳ್ಳೆ ಮೂಡ್ ಇರುತ್ತೆ ಅಲ್ವಾ, ಆವಾಗ ನಿಧಾನವಾಗಿ ಯಾವ ವಿಷಯದ ಬಗ್ಗೆನಾರು ಅವ್ರ ಜೊತೆ ಹೇಳಿ ಆವಾಗ ಅವರೇ ಕೇಳ್ತಾರೆ. ಈಗ ಮನವರೆಕಾಯಿ ಬಸ್ಸಾರು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ತೊಗರಿಬೇಳೆ ಹಾಗೆ ಮನವರೆಕಾಯಿನ ಎರಡನ್ನೂ ಒಟ್ಟಿಗೆ ಹಾಕ್ಬಿಟ್ಟು ಬೇಯೋಕೆ ಇಟ್ಕೊಂಡಿದ್ದೀನಿ. ಆ ಕಾಳು ತೊಗರಿಬೇಳೆ ಎಲ್ಲ ಈಕ್ವಲಾಗಿ ಬೇಯುತ್ತೆ ಅಂತೇಳ್ಬಿಟ್ಟು ಇದ್ರ ಜೊತೆ ಬೇಕಾದರೆ ನೀವು ಸ್ವಲ್ಪ ಹೆಸರು ಕಾಳು ಸೇರಿಸ್ಕೋಬೋದು. ನಾನಿವತ್ತು ಕಾಳೇನೂ ಹಾಕಿಲ್ಲ, ಯಾಕಂದರೆ ಅವರೆಕಾಳು ದಪ್ಪವಾಗಿ ಚೆನ್ನಾಗಿ ಬಲ್ತಿರೋ ಆಗಿತ್ತು. ಹಾಗಾಗಿ ತೊಗರಿಬೇಳೆ ಅವರೆಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ ಮನವರೆಕಾಯಿನ. ಇಲ್ಲಿ ಪಲ್ಯಕ್ಕೆ ಹುಚ್ಚೆಳ್ಳನ್ನು ಹುರ್ಕೋತಾ ಇದ್ದೀನಿ. ಹುಚ್ಚೆಳ್ಳು ಜೊತೆ ಸ್ವಲ್ಪ ಬಿಳಿ ಎಳ್ಳು ಮಿಕ್ಸ್ ಆಗಿಬಿಟ್ಟಿದೆ, ಅದನ್ನು ಸೇರಿಸ್ಬಿಟ್ಟು ಇದೊಂದು ಸ್ವಲ್ಪ ಚಟಪಟ ಅಂತ ಸಿಡಿಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಡ್ರೈ ಫ್ರೈನ. ಇದು ಪಲ್ಯಕ್ಕೆ ಈಗಲೇ ಫಸ್ಟೇ ಹುರಿದಿಟ್ಬಿಟ್ರೆ ಸ್ವಲ್ಪ ತಣ್ಣಗಾಗತ್ತಲ್ಲ, ಆಮೇಲೆ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಸರಿಯಾಗತ್ತೆ ಅಂತೇಳ್ಬಿಟ್ಟು ಫ್ರೈ ಮಾಡಿಡ್ತಾ ಇದ್ದೀನಿ. ಇದು ಫ್ರೈ ಆಗಿದೆ, ಇದನ್ನು ತೆಗೆದಿಟ್ಬಿಟ್ಟು ಈಗ ಫಸ್ಟು ಪಲ್ಯ ಮಾಡ್ಕೊಂಬಿಡೋಣ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಇದು ಫ್ರೈ ಆಗ್ತಿರಲಿ. ಇನ್ನೊಂದು ಸ್ಟವಲ್ಲಿ ಹಾಗೆ ಬಸ್ಸಾರಿಗೆ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಬಿಡ್ತೀನಿ. ನಾನು ಯಾವ ರೀತಿ ಅಡುಗೆ ಮಾಡ್ತಿರ್ತೀನಿ ಅದೇ ರೀತಿನೇ ತೋರಿಸ್ತೀನಿ. ರೆಸಿಪಿ ಅಂತ ಹೇಳಿದ್ರೆ ಡೀಟೇಲಾಗಿ ಒಂದು ಕಡೆಯಿಂದ ಏನು ತೋರಿಸಿಲ್ಲ. ನಾನು ಹೇಗೆ ಅಡುಗೆ ಮಾಡ್ತಿರ್ತೀನಿ ಮನೆಯಲ್ಲಿ ಅದೇ ರೀತಿಯೇ ವಿಡಿಯೋ ಹಂಗೆ ಹಾಕಿದ್ದೀನಿ ಇವತ್ತು ಕೂಡ. ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಎರಡು ಒಂದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಗೆಡ್ಡೆಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಿಷ್ಟನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಇದಿಷ್ಟು ಫ್ರೈ ಆಗ್ತಿದ್ದಾಗೆ ಒಂದು 2 ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಬಸ್ತಿಟ್ಕೊಂಡಿದ್ನಲ್ಲ ಅವರೆಕಾಳು ತೊಗರಿಬೇಳೆನ ಅದನ್ನು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಇದು ರುಬ್ಬೋದಕ್ಕೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ಪಲ್ಯಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಹಾಗೆ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಅವರೆಕಾಯಿ ಜೊತೆನೇ ಉದ್ದುವಾಗಿರುತ್ತಲ್ಲ ಹಸಿಮೆಣಸಿನ್ಕಾಯಿ, ಮಕ್ಕಳು ಒಂದೊಂದು ಸಾರಿ ಸೇರಿಸ್ಕೊಂಡು ತಿಂದುಬಿಡ್ತಾರೆ. ತೆಗ್ದಿಡ್ಬೇಕಂತ ಗೊತ್ತಾಗಲ್ಲ. ಹಸಿಮೆಣಸಿನ್ಕಾಯಿ ಯಾವುದು ಮನವರೆಕಾಯಿ ಯಾವುದು ಅಂತೇಳಿ ಗೊತ್ತಾಗಲ್ವಲ್ಲ. ಹಾಗಾಗಿ ಪೇಸ್ಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿನ. ಈಗ ಬಸ್ತಿಟ್ಕೊಂಡಿರೋವಂಥ ಮನವರೆಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಇದ್ರ ಜೊತೆ ಹುಳಿ ಸಾರು ಪುಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಪುಡಿ ಮಾಡಿಟ್ಕೊಂಡಿರೋಂಥ ಹುಚ್ಚೆಳ್ಳು ಪುಡಿನೂ ಸೇರಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಹುಚ್ಚೆಳ್ಳು ಹಾಕ್ಬಿಟ್ಟು ಮನವರೆಕಾಯಿ ಪಲ್ಯ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಬಸ್ಸಾರೆಲ್ಲ ಮಾಡಿದಾಗ, ಯಾಕಂದರೆ ಮನವರೆಕಾಯಿ ಸಿಗೋದೇ ಅಪರೂಪಕ್ಕೆ, ವರ್ಷಕ್ಕೊಂದು ಸರಿ ಈ ರೀತಿ ಸಿಗೋದ್ರಿಂದ ಚೆನ್ನಾಗಿ ಈ ರೀತಿ ಪಲ್ಯ ಮಾಡ್ಕೊಂಡು ತಿನ್ನಬೇಕಂತ ಅನಿಸ್ತಾ ಇರುತ್ತೆ. ಮನವರೆಕಾಯಿ ಗೊಜ್ಜು ಈ ರೀತಿ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಸ್ಸಾರು ಮಾಡಿದ್ರೆ ಈ ಥರ ಹುಚ್ಚೆಳ್ಳು ಪುಡಿ ಹಾಕ್ಬಿಟ್ಟು ಪಲ್ಯ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ಸೂಪರಾಗಿ ಪಲ್ಯ ರೆಡಿ ಆಯಿತು. ಈಗ ಸಾಂಬಾರಿಗೆ ಏನು ಹುರಿದಿಟ್ಕೊಂಡಿದ್ವಿ ಬಸ್ಸಾರಿಗೆ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಅದ್ರ ಜೊತೆ ಟೊಮೊಟೊ ಬೇಯೋಕೆ ಹಾಕಿದ್ನಲ್ಲ ಆ ಟೊಮೆಟೊನೂ ಸೇರಿಸ್ಕೊತಾ ಇದ್ದೀನಿ. ಬಸ್ಸಾರು ಅಂತ ಹೇಳಿದ್ರೆ ಮೇಯ್ನು ಹುಣಸೆಹಣ್ಣು ಹಾಕಲೇಬೇಕು. ಹುಣಸೆಹಣ್ಣು ಹಾಕಿದ್ರೆ ಬಸ್ಸಾರು ರುಚಿಯಾಗೋದು. ಹುಣಸೆಹಣ್ಣಲ್ಲಿ ಸ್ವಲ್ಪ ಬೀಜ ಇರೋದ್ರಿಂದ ಅದು ಆಮೇಲೆ ರಸ ಹಿಂಡ್ಬಿಟ್ಟು ಹಾಕೋತೀನಿ. ಈಗ ಗ್ರೈಂಡ್ ಮಾಡ್ಕೊಂಡಾಯಿತು. ಸಾಂಬಾರಿಗೆ ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ ಹಾಗೆ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಬಸ್ಸಾರು ಅಂತ ಹೇಳಿದರೆ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿದ್ರೇ ತುಂಬಾ ಟೇಸ್ಟಾಗಿರುತ್ತೆ. ಈಗ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಬಿಡೋಣ. ಇದಿಷ್ಟು ಫ್ರೈ ಆಗ್ತಿದ್ದಾಗೆ ಈಗ ರುಬ್ಕೊಂಡಿದ್ವಲ್ಲ ಆ ಖಾರನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ಬಸ್ಸಾರು ಅಂತ ಹೇಳಿದ್ರೆ ಒಂದು 4-5 ರೀತಿ ಬಸ್ಸಾರು ಮಾಡ್ತಾರೆ. ಹಸಿ ಖಾರ ಅಂತ ಹೇಳ್ಬಿಟ್ಟು ಮಾಡ್ತಾರೆ, ಅದೇನು ಕುದಿಸೋದಿಲ್ಲ ಆ ಥರ. ಈಗ ನಾನು ತೋರಿಸ್ತಿದ್ದೀನಲ್ವ ಈ ಥರ ಬಸ್ಸಾರು ಮಾಡ್ತಾರೆ. ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸುಟ್ಬಿಟ್ಟು ಬಸ್ಸಾರು ಮಾಡ್ತಾರೆ. ಸುಮಾರು ಥರ ಬಸ್ಸಾರೆಲ್ಲ ಮಾಡ್ತಾರೆ. ಈ ಥರ ಬಸ್ಸಾರು ಅಂದರೆ ಸ್ವಲ್ಪ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ. ಹಾಗಾಗಿ ನಾನು ಜಾಸ್ತಿ ಇದೇ ರೀತಿಯೇ ಮಾಡೋದು. ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಸುಟ್ಬಿಟ್ಟು ಮಾಡ್ತಾರಲ್ಲ ಆ ಥರ ಬಸ್ಸಾರು ಸ್ವಲ್ಪ ಮಾಡ್ತೀನಿ. ಅಂದರೆ ಅದಕ್ಕೆ ಸ್ವಲ್ಪ ಕಡಿಮೆ, ಈ ಥರ ಬಸ್ಸಾರೇ ಜಾಸ್ತಿ ಮಾಡುವಂಥದ್ದು. ಈಗ ಖಾರ ರುಬ್ಬಿರೋದನ್ನೆಲ್ಲ ಸೇರಿಸ್ಕೊಂಡು ಏನು ಬೇಳೆ ಬೇಯಿಸಿದ ಕಟ್ಟಿತ್ತು ಅದನ್ನೇ ಸೇರಿಸ್ಕೊಂಡಿದ್ದೀನಿ. ನೀರೇನು ಸೇರ್ಸೋಕ್ಕೆ ಹೋಗಿಲ್ಲ ಎಕ್ಸ್ಟ್ರಾ. ಹಾಗೆ ಹುಣಸೆಹಣ್ಣು ಕಿವುಚ್ಬಿಟ್ಟು ಆ ರಸನೂ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 6-7 ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕು ಚೆನ್ನಾಗಿ. ಬಸ್ಸಾರು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಆಮೇಲೆ ಅದು ಕುದೀತಾ ಬಸ್ಸಾರು ತುಂಬಾ ರುಚಿಯಾಗಿ ಕೂಡ ಆಗುತ್ತೆ. ಈಗ ಕುದಿಯೋದಕ್ಕೆ ಶುರು ಆಗಿದೆ. ಈ ಟೈಮಲ್ಲಿ ಒಂದು ಸರಿ ಟೇಸ್ಟ್ ನೋಡ್ಕೊಳ್ಳಿ. ನಾನು ಉಪ್ಪನ್ನು ಏನೂ ಸೇರ್ಸೋಕೆ ಹೋಗಿಲ್ಲ, ಯಾಕಂದರೆ ಆವಾಗಲೇ ಅವರೆಕಾಯಿ ಬೇಯೋ ಅಷ್ಟೊತ್ತಿಗೆ ಉಪ್ಪು ಹಾಕಿದ್ನಲ್ವ, ಆ ಕಟ್ಟಲ್ಲೇ ಉಪ್ಪೆಲ್ಲ ಕರೆಕ್ಟಾಗಿ ಇದ್ದಿದ್ದರಿಂದ ಉಪ್ಪೇನು ಸೇರ್ಸೋಕೆ ಹೋಗಿಲ್ಲ. ನೀವು ಒಂದು ಸರಿ ಟೇಸ್ಟ್ ನೋಡಿಕೊಂಡು ಕಡಿಮೆ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ಅಥವಾ ಖಾರ ಕಡಿಮೆ ಆಯಿತು ಅಂತ ಹೇಳಿದ್ರೆ ಹುಳಿ ಸಾರಿನ ಪುಡಿ ಇತ್ತು ಅಂತ ಹೇಳಿದ್ರೆ ಆ ಹುಳಿ ಸಾರಿನ ಪುಡಿನ ಸ್ವಲ್ಪ ಸೇರಿಸ್ಕೊಳ್ಳಿ. ಈಗ ಚೆನ್ನಾಗಿ ಕುದ್ದಿದೆ ಬಸ್ಸಾರು, ನೋಡ್ತಾ ಇರ್ಬೋದು. ಸೂಪರಾಗಿ ರೆಡಿಯಾಗಿದೆ ಬಸ್ಸಾರು. ಈಗ ಇದ್ರ ಜೊತೆ ಬಿಸಿ ಬಿಸಿಯಾಗಿ ಮುದ್ದೆ ಅನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ದಿನ ಅನ್ನ ಮುದ್ದೆ ಮಾಡೋದೆಲ್ಲ ತೋರಿಸ್ತಾನೆ ಇರ್ತೀನಿ. ಹಾಗಾಗಿ ಇವತ್ತು ಸಾಂಬಾರು ರೆಸಿಪಿ ಮಾತ್ರ ತೋರಿಸಿರುವಂಥದ್ದು. ಲಾಗ್ ಮಾಡಲೋ ಬೇಡವೋ ಅಂತೇಳಿ ಕೊನೆಗೆ ಲಾಗ್ ಸ್ಟಾರ್ಟ್ ಮಾಡಿದ್ದಾಯಿತು. ಹಿಂದಿನ ದಿನ ಅಂದ್ಕೊಂಡಿದ್ದೆ ಮಾಡಲಾ ಬೇಡವಾ ಅಂತೇಳಿ, 1-2 ದಿನ ನೋಡೋಣ ಅಂಥೇಳಿ ಅಂದ್ಕೊಂಡೆ. ಆಮೇಲೆ ಬೇಡ ಮಾಡೋಣ ಅಂತ ಅನ್ನಿಸ್ತು ನನಗೆ ಯಾಕೋ. ಅದಕ್ಕೆ ಇವತ್ತು ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ಇಲ್ಲಿಗೆ ಈ ವಿಡಿಯೋ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.